ಆಗಿತ್ತು. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಚೆನ್ನಾಗಿ. ಅಂದ್ರೆ ಯಾವಾಗ್ಲೂ ಟೈಟ್ ಡ್ರೆಸ್ ಹಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಕೆಲಸ ಮಾಡೋರಲ್ವಾ, ಬಿಸಿ ಇರೋರು ಸ್ವಲ್ಪ ನೋಡ್ಕೊಂಡು ಟೈಮ್ ಕೊಡ್ಬೇಕು. ನಿಮಗೆ ನೀವು ಟೈಮ್ ಕೊಟ್ಕೊಂಡು ಫ್ರೀ ಟೈಮಲ್ಲಿ ಮನೇಲಿ ಇರುವಾಗ ರಿಲ್ಯಾಕ್ಸ್ ಫೀಲ್ ಆಗಿ ಮಾಡ್ಬೇಕು. ಅದಕ್ಕೋಸ್ಕರ ಹೇಳಿದ್ದು. ಈಗ ನೋಡಿ, ಮೊನ್ನೆ ಎಲ್ಲ ಇನ್ಸ್ಟಾಮಾರ್ಟ್ ಅಲ್ಲಿ ನಾನು ಏನೋ ಆರ್ಡರ್ ಮಾಡಿದ್ನಲ್ಲ, ಆಗ ಡೆಲಿವರಿ ಪಾರ್ಟ್ನರ್ ಎಷ್ಟು ಫ್ರೆಂಡ್ಲಿ ಆಗಿ, ಅಂದ್ರೆ ಕಸ್ಟಮರ್ ಫ್ರೆಂಡ್ಲಿ ಆಯ್ತಾ. ಇಲ್ಲಿ ಬೇರೆ ತರ ಅರ್ಥ ಮಾಡ್ಕೊಳ್ಳೋವಾಗ ನಾವೇನು ಮಾಡಕ್ ಆಗಲ್ಲ. ಕೆಲವರು ಎಷ್ಟು ಇನ್ಸೆಕ್ಯೂರ್ ಇರ್ತಾರೆ ಅಂತಂದ್ರೆ, ಈಗ ನೋಡಿ ನಾನು ವಿಡಿಯೋ ಮಾಡ್ತಿದ್ದಂತೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಯ್ತು ಯಪ್ಪನಿಗೆ. ಬಟ್ ನಾನು ವಿಡಿಯೋ ಮಾಡ್ಬೇಕಂತಾನೆ ಮಾಡಿದ್ದು. ಸೊ ಫೈನಲಿ ಬಂತು. ಐ ಥಿಂಕ್ ಎಲ್ಲ ಬಂದಾಯ್ತು ಅಂತ ಕಾಣುತ್ತೆ. ಹೊಟ್ಟೆಗೂ ತಂಪಾಯ್ತು. ಮೊಸರು, ಆನಿಯನ್, ಫರ್ಮೆಂಟೆಡ್ ಆನಿಯನ್ ಎಲ್ಲ ಇದ್ದಿದ್ರಿಂದ. ಸೊ ಇಲ್ಲಿ ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾ ಇದೆ. ತಣ್ಣಗೇನಿಲ್ಲ, ಬೇಸಿಗೆಗಾಲ ಇನ್ನೇನು ಶುರು ಆಗ್ತಾ ಬಂತು. ಸ್ವಲ್ಪ ಗಾಳಿ ಬರ್ತಿದೆ. ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ, ಇನ್ನೊಂದ್ 2 ವಾರ ಹೋದ್ರೆ ಇಷ್ಟು ಗಾಳಿ ಇರೋದಿಲ್ಲ. ಆ ತರ ಆಗ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಒಣಮೆಣಸಿನ್ಕಾಯಿ ಒಂದೇ ಒಂದು, ಸ್ವಲ್ಪ ಕಡಲೆ ಬೀಜ. ಹೇಳ್ತಿರೋದಂದ್ರೆ, ಇಂಡಿಪೆಂಡೆಂಟ್ ಆಗಿರೋ ಯಾವುದೇ ವ್ಯಕ್ತಿ, ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಮಕ್ಕಳ ಕೆಲವು ಸತಿ ಮನೆಯಲ್ಲಿ ಯಾರಾದ್ರೂ ಬರೀ ಮಕ್ಳಿರ್ತಾರೆ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ. ಈ ತರ ಟೈಮ್ ಅಲ್ಲಿ ಏನಾಗುತ್ತೆ, ಡೆಲಿವರಿ ಏನಾದ್ರು ಕೊಡುವಂತದ್ದಿದ್ರೆ ಮನೆಗೆ ಆನ್ಲೈನ್ ಶಾಪಿಂಗ್ ಇಂದ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕಾಗುತ್ತೆ. ಆಯ್ತಾ ಸ್ನೇಹಿತರೆ, ಇವತ್ತು 20 ಫೆಬ್ರವರಿ 2026 ಬೆಳಗ್ಗೆ ಸುಮಾರು ಟೈಮ್ ಆಗಿದೆ. ಈಗ 10:15 ಅನ್ಸುತ್ತೆ. 10 ಗಂಟೆ 34 ನಿಮಿಷ. ಸೊ ನಾನು ಸ್ವಲ್ಪ ಎದ್ದಿದ್ ಲೇಟ್ ಆಯ್ತು. ಯಾಕಂದ್ರೆ ಬೇಗನೆ ಮಲಗಿದ್ದೆ. ಒಂದ್ ಸ್ವಲ್ಪ ಮಧ್ಯ ಎಚ್ಚರಿಕೆ ಆಯ್ತು. ಯಾಕಂದ್ರೆ ನಿನ್ನೆ ಇಡೀ ದಿನ ಕರೆಂಟ್ ಇರ್ಲಿಲ್ಲ. ಹಾಗಾಗಿ ನಾನು ನಿನ್ನೆ ಮಧ್ಯಾಹ್ನ ಸ್ವಲ್ಪ ಸುಮಾರು ಹೊತ್ತು ಮಲಗ್ಬಿಟ್ಟಿದ್ದೆ. ಹಾಗಾಗಿ ನಂಗೆ ಸ್ವಲ್ಪ ರಾತ್ರಿ ನಿದ್ದೆ ಇರ್ಲಿಲ್ಲ. ಸ್ವಲ್ಪ ಲೇಟ್ ಎಚ್ಚರಿಕೆ ಆಯ್ತು. ತಲೆನೋವೆಲ್ಲ ಏನು ಇಲ್ಲ. ಯಾಕಂದ್ರೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡೋದು, ಟೈಮಿಗೆ ಸರಿಯಾಗಿ ಊಟ ಮಾಡೋದ್ರಿಂದ ಆರಾಮ ಫೀಲ್ ಅನ್ಸ್ತಾ ಇದೆ. ನಾನೀಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಈಗ ಇಲ್ಲಿ ಇದು ರೈಸ್ ಇದೆ, ಒಂದಿಷ್ಟು ರೈಸ್ ಇದೆ, ಜೊತೆಗೆ ಬೇರೆ ಏನಿಲ್ಲ, ಸಾರ್ ಏನ್ ಮಾಡಿರ್ಲಿಲ್ಲ. ಮೊಸರು ಇದೆ. ಸೊ ಆನಿಯನ್ ಪ್ರೊಬಯೋಟಿಕ್ ಇದೆ ಅಲ್ವಾ, ಅದನ್ನ ಸ್ವಲ್ಪ ತೆಗೆದಿಟ್ಕೊಳ್ತೀನಿ ಆಚೆ. ಮೊಸರನ್ನೇ ತಿಂತೀನಿ. ಬೇರೆ ಏನು ಆದ್ರೆ ಒಗ್ಗರಣೆ ಏನಾದ್ರು ಹಾಕೊಳ್ತೀನಿ, ನೋಡೋಣ. ಕಡಲೆಕಾಯಿ ಬೀಜ, ಸಾಸಿವೆ, ಜೀರಿಗೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ಒಂದು ಚಿತ್ರಾನ್ನ ತರ ಮಾಡಿ ಪ್ಲೇನ್ ಆಗಿ ಮಾಡ್ತೀನಿ. ಈರುಳ್ಳಿಯನ್ನು ಹಾಕಲ್ಲ. ನೋಡೋಣ ಹೇಗಾಗುತ್ತೆ. ಇವಾಗ ಮಾಡಿದ್ಮೇಲೆ ಹೇಳ್ತೀನಿ. ಸೊ ಏನಂತಂದ್ರೆ, ಈಗ ನಂಗೊಂದು ಮೆಸೇಜ್ ಬಂತು. ಅಂದ್ರೆ ಈಗ ಸ್ನಾನ ಮಾಡಕ್ ಮುಂಚೆ ನೋಡ್ತಾ ಇದ್ದೆ ನಾನು, ಒಂದು ಮೆಸೇಜ್ ಬಂತು. ಇಲ್ಲಿ ಸಿಟ್ ಔಟ್ ತೆಗೆದ್ಬಿಟ್ಟಿದ್ದೀನಿ, ಸ್ವಲ್ಪ ಗಾಳಿ ಆಡ್ಲಿ ಅಂತ ಹೇಳಿ ಮೆಸೇಜ್ ಬಂತು. ಕಾಣೋದೇ ಇಲ್ಲ ಸರಿಗೆ. ಎಸ್, ಒಂದು ಮೆಸೇಜ್ ಬಂತು ಮಿಂತ್ರಾದು. ಸರಿ, ಮಿಂತ್ರಾ ಆಪ್ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದೆ, ಸ್ಪೇಸ್ ಇರ್ಲಿಲ್ಲ ಅಂತ ಹೇಳಿ. ಇನ್ಸ್ಟಾಲ್ ಮಾಡಿ ನೋಡೋಣ ಯಾವ್ದೆಲ್ಲ ಬಂದಿದೆ. ಕೆಲವೊಂದು ಟಾಪ್ಗಳು ಆರ್ಡರ್ ಮಾಡಿದ್ದೆ. ಸರಿ, ಯಾವ್ದೆಲ್ಲ ಬಂದಿದೆ, ಯಾವ್ದು ಬಾಕಿ ಇದೆ. ಇವತ್ತು ಈ ಕಾರ್ಟ್ ಅಂತ ಇರುತ್ತಲ್ವಾ, ಅದು ಡೌಟ್ ಫಾರ್ ಇವತ್ತು ಡೆಲಿವರಿ ಬರುತ್ತೆ ಅಂತ ಮೆಸೇಜ್ ಬಂತು. ಓಕೆನಾ. ಯೂಶಲಿ ನನಗೆ 3 ಸರ್ತಿ ಡೋರ್ ಡೆಲಿವರಿ ಬಂದಿದೆ ಅಂತ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ ಅಲ್ವಾ. ಸರಿ, ಅದು ಯೂಶಲಿ 3 ಟೈಮು ನನ್ಗೆ ಏನಾಗಿತ್ತು ಅಂದ್ರೆ, ಬೆಳಿಗ್ಗೆ ಟೈಮು ಈ ಟೈಮಿಂಗ್ ಅಲ್ಲಿ ಒಂದು 9 ಗಂಟೆ 10 ಗಂಟೆ ಹಂಗೆ ಒಂದು ಮೆಸೇಜ್ ಬರುತ್ತೆ. ಆಮೇಲೆ ಇನ್ನೇನು ಡೋರ್ ಡೆಲಿವರಿ ಬರೋದಕ್ಕೆ ಒಂದು 1 ಮಿನಿಟ್ ಇಲ್ಲ, ಅಷ್ಟು ಟೈಮಲ್ಲಿ 1 ಮಿನಿಟ್ ಮುಂಚೆ ಅಥವಾ ಒಂದು 30 ಸೆಕೆಂಡ್ ಮುಂಚೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದು ಕ್ಲಿಕ್ ಅಂತ ಮೆಸೇಜ್ ಬಂದ ತಕ್ಷಣ ನಮ್ಗೆ ಇಲ್ಲಿ ಒಂದು OTP ಶೇರ್ ಮಾಡೋದಕ್ಕೆ. ಆ ಮೆಸೇಜ್ ಬಂದ ತಕ್ಷಣ ಇಲ್ಲಿ ನಮ್ಗೆ ಬೆಲ್ ಆಗೋದು ಅಥವಾ ಬಾಗಿಲು ತಟ್ಟದ ಸೌಂಡ್ ಕೇಳ್ತದೆ. ಡೋರ್ ಡೆಲಿವರಿ. ನಾನು ಏನಕ್ಕೆ ಹೇಳ್ತಿರೋದು ಅಂದ್ರೆ, ಇಂಡಿಪೆಂಡೆಂಟ್ ಆಗಿರೋ ಯಾವುದೇ ವ್ಯಕ್ತಿ, ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಮಕ್ಕಳ ಕೆಲವು ಸತಿ ಮನೆಯಲ್ಲಿ ಯಾರಾದ್ರೂ ಬರೀ ಮಕ್ಳಿರ್ತಾರೆ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ. ಈ ತರ ಟೈಮ್ ಅಲ್ಲಿ ಏನಾಗುತ್ತೆ, ಡೆಲಿವರಿ ಏನಾದ್ರು ಕೊಡುವಂತದ್ದಿದ್ರೆ ಮನೆಗೆ ಆನ್ಲೈನ್ ಶಾಪಿಂಗ್ ಇಂದ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕಾಗುತ್ತೆ. ಆಯ್ತಾ. ಮೆಸೇಜ್ಗಳು ಟೈಮ್ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಸ್ವಲ್ಪ ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಬಂದಾಗ ನಾವೇನೋ ಕೆಲಸ ಮಾಡ್ತಿದ್ರೆ ಮತ್ತೆ ಸಡನ್ ಆಗಿ ಯಾರು ಬಂದ್ರು ಅಂತ ಗಾಬರಿ ಆಗೋದು, ಆತರ ಎಲ್ಲ ಯೂಶಲಿ ಎಲ್ಲಾರ್ಗುನು ಆಗೋಂಥದ್ದು ಅಲ್ವಾ. ಹಾಗಾಗಿ ಅದರಿಂದ ಕೂಡ ನಾವು ಹೊರಗೆ ಬರ್ಬೇಕು. ವಿ ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್. ಓಕೆನಾ. ಸೊ ಹಾಗಾಗಿ
ಈಗ ನನ್ಗೆ ಮೆಸೇಜ್ ಬಂದಿತ್ತು ಒಂದ್ 9-10 ಗಂಟೆ ಹಂಗೆ ಒಂದ್ ಮೆಸೇಜ್ ಬಂದಿತ್ತು, ಮಿಂತ್ರದ್ ಒಂದ್ ಡೆಲಿವರಿ ಇದೆ ಅಂತ. ನಾನು ಯಾಕೆ ಇವೆಲ್ಲ ಹೇಳ್ತೀನಿ ಅಂದ್ರೆ, ಪ್ರಾಕ್ಟಿಕಲ್ ಆಗಿ ಎಲ್ರು ಕೂಡ ನೀವು ಭಯದಲ್ಲಿ ಇದ್ರೆ ಏನಾಗುತ್ತೆ, ನೋಡೋರ್ಗು ಇವರು ಭಯದಲ್ಲಿ ಇದಾರೆ, ಇವ್ರಿಗೆ ಏನಾದ್ರು ತೊಂದರೆ ಮಾಡ್ಬೇಕು, ಈ ತರ ಫೀಲಿಂಗ್ ಬರುತ್ತೆ. ಸೊ ಯಾಕಂದ್ರೆ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ಪ್ರತಿಯೊಂದು ಡೀಟೇಲ್ಸ್ ಹೇಳಬೇಕಾಗತ್ತೆ. ಯಾವ ತರ ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಳ್ಬೇಕು, ನಮ್ಮ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅಲ್ವಾ. ಹಾಗಾಗಿ ಏನಂತಂದ್ರೆ, ಇವಾಗ ನೋಡಿ ನಂಗೆ ಒಂದು 10 ಗಂಟೆ ಒಳಗಡೆ ಒಂದು ಮೆಸೇಜ್ ಬಂದಿದೆ. ಸೊ ಇವಾಗ ನಾನೆಲ್ಲ ಫ್ರೆಶ್ ಅಪ್ ಆಗಿ ನನ್ನ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಾ ಏನೆಲ್ಲ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಇವಾಗ ಸಿಟ್ಔಟ್ ಕೂಡ ಓಪನ್ ಮಾಡಿದೀನಿ. ಬಂದ್ರೆ ಗೊತ್ತಾಗತ್ತೆ, ಇಲ್ಲಿ ನಮ್ಗೆ ಒಂದ್ ಮೆಸೇಜ್ ಬಂದ ಕೂಡ್ಲೆ ನೋಡ್ಬೋದು ಇಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳಿ ಅಲ್ವಾ. ಹೀಗೆ ಸೊ ಆ ರೀತಿ ಇಲ್ಲಿ ಇದು ಕೂಡ ಇದೆ, ತೋರಿಸ್ತೀನಿ ನೋಡಿ. ಲಾಕ್ ಸಿಸ್ಟಮ್ ಈ ತರ ಇದೆ. ನಂಗೆ ಓನರ್ ಅವರು ಹೇಳಿದ್ರು ಅಂದ್ರೆ ಅವರು ಒಂದು ಫ್ಯಾಮಿಲಿ ಇರೋಂಥವ್ರು, ಅವರು ಒಳ್ಳೆ ಓನರ್. ಅವರು ಮೇಡಮ್ ಕೂಡ ಒಂದ್ಸತಿ ಮನೆಗೆ ಬಂದಿದ್ರು. ಸೊ ಅವರು ಓನರ್ ಅವರು ಈ ತರ ಹೇಳಿದ್ರು, ಏನಂದ್ರೆ ಯಾರು ಬಂದ್ರು ಕೂಡ ಈ ಲಾಕ್ ಅನ್ನ ಫಸ್ಟ್ ಹೀಗೆ ಇರ್ಲಿ, ಸ್ವಲ್ಪ ಹೀಗೆ ತೆಗೆದು ನೋಡಿ ಯಾರು ಬಂದಿದ್ದಾರೆ ಅಂತ ನೋಡಿ, ನಿಮ್ ಸೇಫ್ಟಿ ಅಂತ ಅದು ಹೇಳಿದ್ದಾರೆ. ಹಾಗಾಗಿ ನೀವು ಅಷ್ಟೇ, ಒಂದು ಸೇಫ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಸೇಫ್ಟಿ ನಾವೇ ನೋಡ್ಕೊಳ್ಬೇಕು. ಸೊ ಏನು ತೊಂದ್ರೆ ಆಗ್ಲಿಲ್ಲ. ನಾನು ಹೋದ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಡೆಲಿವರಿ ಏನು ಕೊಡ್ತಾರಲ್ವಾ, ನಾವು ಹುಷಾರಾಗಿ ತಗೊಳ್ಬೇಕು. ಮಿಂತ್ರದ್ದು ಡೋರ್ ಡೆಲಿವರಿನೇ ಬಂದ್ಬಿಡುತ್ತೆ ಅಂತ ಕಳೆದ ವಿಡಿಯೋನಲ್ಲಿ ಹೇಳಿದೆ. ವಾಯ್ಸ್ ಕೂಡ ಸರಿಯಾಗಿ ರೆಕಾರ್ಡ್ ಆಗಿಲ್ಲ, ಮೈಕ್ ಕೂಡ ಇರ್ಲಿಲ್ಲ, ಚೆಕ್ ಮಾಡಿ. ಐ ಥಿಂಕ್ ಮೇ ಬಿ ಪ್ರೀವಿಯಸ್ ವಿಡಿಯೋ ಹೇಳಿದೀನಿ. ಸೊ ಅಂದ್ರೆ ಈ ಫ್ಲಿಪ್ಕಾರ್ಟ್ ಮಿಂತ್ರ ಎಲ್ಲ ಆದ್ರೆ ನನಗೆ ಫೋನ್ ಮಾಡ್ತಾರೆ, ಏನದು ಇವಾಗ ಡೆಲಿವರಿ ಇದೆ ಮೇಡಮ್, ಅಡ್ರೆಸ್ ಹೇಳಿ ಅಂತೆಲ್ಲ ಹೇಳಿ ನೀಟಾಗಿ ಅಡ್ರೆಸ್ ಕೇಳ್ಕೊಂಡು ಒಂದು ವ್ಯಾನ್ ಸಣ್ಣದು ಏನಾರು ಒಂದು ಮೆಟ್ರೋಡೋರು ಏನಾರು ಬರುತ್ತೆ. ಯಾಕಂದ್ರೆ ಎಷ್ಟೊಂದ್ ಕಡೆ ಡೆಲಿವರಿ ಕೊಡೋದು ಲಾಜಿಸ್ಟಿಕ್ಸ್ ಐಟಮ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಹಾಗಾಗಿ. ಸೊ ಈ ಕಾಟ ಅಂದ್ರೆ ಏನಾಗ್ಬಿಡುತ್ತೆ, ಸ್ಕೂಟಿನಲ್ಲಿ ಒಂದು ದೊಡ್ಡ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬರ್ತಾರೆ. ಹಾಗಾಗಿ ನೋಡ್ಕೊಂಡು ನಾವು ಏನು OTP ಶೇರ್ ಮಾಡೋದು, ಮನೆ ಹೊರಗಡೆ ಹೋಗಿ ಅವ್ರಿಗೆ OTP ಶೇರ್ ಮಾಡಿ. ಯಾಕಂತಂದ್ರೆ ನಾವು ಒಳಗಡೆನೆ ಇದ್ಕೊಂಡು ಅವ್ರು ಆ ಕಡೆ ಇದ್ಕೊಂಡು OTP ಶೇರ್ ಮಾಡೋದು ಅದೆಲ್ಲ ಸರಿ ಹೋಗಲ್ಲ. ಕೆಲವರು ಬಂದ್ರೆ ನಾವು ಪೂರ್ತಿ ನಾವು ಹೊರಗೆ ಹೋಗಿ OTP ಎಲ್ಲ ಶೇರ್ ಮಾಡಿ ಆಯ್ತಪ್ಪ ಅಂತ ಹೇಳಿ ನೀಟಾಗಿ ಕಳಿಸ್ಬಿಟ್ರೆ ನಮಗೂ ಒಂದು ನೆಮ್ಮದಿ ಅಲ್ವಾ. ಯಾಕಂತಂದ್ರೆ ಹೆಣ್ಮಕ್ಳು ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗಿನ ಕಾಲದಲ್ಲಿ ಯಾರು ಹೇಗಿರ್ತಾರೆ ಹೇಳೋದಕ್ಕಾಗಲ್ಲ. ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು, ಅದು ಓಕೆನಾ. ಸೊ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಓಕೆನಾ. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಅಷ್ಟೇ, ಯಾವಾಗ್ಲೂ ಒಂದು ಮಂತ್ರ ನಂದು. ಸೊ ಇವಾಗ ಅನ್ನ ಇದೆ, ಮೊಸರು ಇದೆ, ಅದೇ ಹೇಳಿದ್ನಲ್ಲ, ಈರುಳ್ಳಿ ಇದೆ, ಪ್ರೋಬಯೋಟಿಕ್ ಈರುಳ್ಳಿ ಫರ್ಮೆಂಟೆಡ್. ಸೊ ಅದಿಷ್ಟು ತಿನ್ಬೇಕು. ವಿಡಿಯೋ ಕ್ಲಾರಿಟಿ ಇಲ್ಲ, ಸೊ ಇನ್ನೇನ್ ಬರ್ಬೋದು ಗೊತ್ತಿಲ್ಲ. ಕೆಲವು ಸತಿ ಏನಾಗ್ಬಿಡ್ತಿದ್ರೆ, ಫಸ್ಟ್ 1-2 ದಿವಸ ಏನಾಗಿತ್ತು ಅಂದ್ರೆ ಮೆಸೇಜ್, ನಾರ್ಮಲ್ ಮೆಸೇಜ್ ಬರುತ್ತಲ್ವಾ ಬೆಳಿಗ್ಗೆ ಮೆಸೇಜ್, ಅದು ಒಂದು 10 ಗಂಟೆಗೆ ಬಂದ್ರೆ ನನಗೆ ಡೆಲಿವರಿ ಆಗಿದ್ದು, ಡೋರ್ ಡೆಲಿವರಿ ಆಗಿದ್ದು 2 ಗಂಟೆ 10 ನಿಮಿಷ ಇರುವಾಗ, 2:50 2 ಗಂಟೆ 10 ನಿಮಿಷ ಇರುವಾಗ್ಲೂ 2:50 ಅಂತ ಅನ್ಸುತ್ತೆ. ಸೊ ಈ ತರ ಲೇಟ್ ಆಗಿ ಹೋಗುತ್ತೆ, ಕೆಲವು ಸತಿ ಬೇಗನೂ ಆಗುತ್ತೆ. ಹಾಗಾಗಿ ನೋಡೋಣ, ನನ್ ಪಡಿಗೆ ಆರಾಮಾಗಿ ಊಟ ಮಾಡ್ತೀನಿ ಇವಾಗ. ಸೊ ನಾವು ಹೆಂಗೋ ಇರ್ತೀವಲ್ವಾ, ಸ್ವಲ್ಪ ನೀಟಾಗಿ ರೆಡಿ ಆದ್ರೆ ಇಸ್ಕೊಳ್ಳೋದಕ್ಕೂ ನಮಗೂ ಒಂದು ಇದಿರುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಹಸಿ ಕಸ ಎಲ್ಲ ಸ್ವಲ್ಪ ಹಾಕ್ ಬರ್ಬೇಕು. ಇಲ್ಲಿ ಹಸಿ ಕಸ ಇದೆ, ಅದು ಪೇಪರ್ ಕವರ್ ಅಲ್ಲಿ ಇಟ್ಬಿಟ್ಟಿದೀನಿ. ಸ್ವಲ್ಪ ನಿನ್ನೆ ಹೋಗಕ್ಕಾಗ್ಲಿಲ್ಲ, ಇವತ್ತು ಹಸಿ ಕಸ ಹಾಕ್ ಬರ್ಬೇಕು. ಊಟ ಮಾಡ್ಬೇಕು, ಇವತ್ತಿನ ಕೆಲಸ. ಇನ್ನೊಂದು ಅಪ್ಡೇಟ್ ಏನಂತಂದ್ರೆ, ನನ್ಗೆ ಆಕ್ಚುಲಿ 2-3 ದಿವಸದಿಂದ ಸರಿ ನಾನು ಮೆಸೇಜ್ಗಳ್ದು ಅಪ್ಡೇಟ್ ಹೇಳಕ್ ಆಗಿರ್ಲಿಲ್ಲ. ನನ್ಗೆ ಈ ವ್ಯಾಲೆಂಟೈನ್ಸ್ ಡೇ ಟೈಮ್ ಅಲ್ಲಿ, ಇವಾಗ ನೋಡಿ ವಿನು ಹತ್ರ ಮಾತಾಡಿದೆ, ಅಮ್ಮ ಕೂಡ ಮೆಸೇಜ್ ಮೂಲಕ ನಾವಿಬ್ರು ಮಾತಾಡುವಂತ ಸನ್ನಿವೇಶ ಸೃಷ್ಟಿ ಆಯ್ತು. ಅವಾಗ ನನ್ನ ತಮ್ಮನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಪ್ರೀತಿ ಅಂತ ಅಂದ್ಮೇಲೆ ಅದು ಒಂದು ಕುಟುಂಬದ ಪ್ರೀತಿ ಅಂತ ಅಂದ್ಮೇಲೆ ಅದು ಯಾವತ್ತೂ ಇದ್ದೇ ಇರುತ್ತೆ. ನನ್ನ ತಮ್ಮನ್ಗೆ ಕೂಡ ಮೆಸೇಜ್ ಮಾಡಿದ್ದೆ. ಹಾಗಾಗಿ ಅಂದ್ರೆ ಅವನು ಬಿಸಿ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗಿ ರಿಪ್ಲೈ ಬಂತು. ಆಮೇಲೆ ನಾನು ಮೆಸೇಜ್ ಕಳಿಸ್ತೆ, ಮತ್ತೆ ಪಾಪ ಅವ್ನು ಒಳ್ಳೆ ರೀತಿಲಿ ಮೆಸೇಜ್ ಮಾಡಿದೆ. ನಾನು ಆಮೇಲೆ ರಿಪ್ಲೈ ಮಾಡೋದು ಲೇಟ್ ಆಯ್ತು. ಹೀಗೆ ರಿಪ್ಲೈ ಮಾಡೋದು ಲೇಟ್ ಆಗ್ಬಿಡ್ತು ಅನ್ನೋದು ಮಾತ್ರಕ್ಕೆ ನಾವು ಮಾಡ್ಕೊಳ್ಬಾರ್ದು, ಏನೋ ಒಂಥರ ಅಪಾರ್ಥ ಮಾಡ್ಕೊಳ್ಬಾರ್ದು. ನಾನು ಯಾಕಂದ್ರೆ ಕಳೆದ ವಿಡಿಯೋನಲ್ಲಿ ನಾನು ಹೇಳಿದೀನಲ್ವಾ, ನಾನು ಕೆಲವೊಂದು ವಿಷಯ ಹೇಳಿದೀನಿ, ನಂಗೆ ಅರ್ಧ ತಲೆನೋವು ಬಂದಾಗ ಏನಾಯ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಅಂದ್ರೆ ನನ್ನ ಒಂದು
ಸ್ನೇಹಿತೆ ಬಗ್ಗೆ ಹೇಳಿದೀನಿ. ಯಾಕಂದ್ರೆ ಲೇಟ್ ನೈಟ್ ಎಲ್ಲ ತುಂಬಾ ಮೆಸೇಜ್ ಬಂದು, ಆಮೇಲೆ ಅಂದ್ರೆ ಸ್ವಲ್ಪ ವೇಟ್ ಮಾಡೋ ಪೇಷನ್ಸ್ ಇರ್ಬೇಕಾಗಿತ್ತು. ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಹೇಳೋದು, ಆಮೇಲೆ ನಾನು ಇಮಿಡಿಯೇಟ್ ರಿಪ್ಲೈ ಮಾಡೋ ತರ ಆಗೋದು. ಈಗ ನಾವು ನೋಟಿಫಿಕೇಶನ್ ನೋಡಿರ್ತೀವಿ, ಆದ್ರೆ ಕೆಲವೊಂದ್ಸತಿ ಇಮಿಡಿಯೇಟ್ ರಿಪ್ಲೈ ಮಾಡಕ್ಕಾಗಲ್ಲ. ಸೊ ಈ ಒಂದು ನಮ್ಮ ಒಂದು ಏನು ಮನೆ ಮೆಸೇಜ್ಗಳದ್ದು ಅಪ್ಡೇಟ್ ಕೊಡಕ್ಕಾಗಿಲ್ಲ, ಹಾಗಾಗಿ ತಮ್ಮಂಗೂ ಒಳ್ಳೆ ರೀತಿಲಿ ಮತ್ತೆ ಮೆಸೇಜ್ ಮಾಡಿ ಇದ್ದೀನಿ ಅಷ್ಟೇ. ಎಲ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ಚೆನ್ನಾಗಿರತ್ತೆ ಅಷ್ಟೇನೆ. ಅಪ್ಪ ಆರಾಮ್ ಅನ್ಸ್ತಾ ಇದೆ ಇವತ್ತು. ನಂಗೆ ಇವತ್ತು ಬೆಳಿಗ್ಗೆ ಅಮ್ಮಂದು ಕೂಡ ವಾಯ್ಸ್ ಮೆಸೇಜ್ ಬಂದಿದೆ. ನಂದು ಅರ್ಧ ತಲೆನೋವು ಬಂದಿರೋದು ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು, ಮತ್ತೆ ಬರ್ತಿದ್ಯಾ ನೀನು ಟೈಮ್ ಸರಿಯಾಗಿ ಊಟ ಮಾಡು, ನಾನು ಬೇಕಾದ್ರೆ ಸುವರ್ಣ ಮೇಡಮ್ಗೆ ಹೇಳ್ತೀನಿ ಮೆಡಿಸನ್ದು ಅಂತಂದು ನಾನು ಹೇಳ್ತಾ ಇಲ್ಲ. ಇವಾಗ ಏನ್ ರೆಗ್ಯುಲರ್ ಆಗಿ ಏನು ಬರ್ತಿಲ್ಲ, ಆತರ ಆಗಿತ್ತಲ್ವಾ. ಬೇರೆ ಏನು ಹೇಳೂ ಇಲ್ಲ ಜಾಸ್ತಿ, ಯಾಕಂದ್ರೆ ನನ್ಗೆ ಯಾರ ಬಗ್ಗೆ ದೂಷಣೆ ಮಾಡೋದು ನನ್ಗೆ ಇಷ್ಟ ಇಲ್ಲ. ಇರೋ ವಿಚಾರನ ವಿಡಿಯೋನಲ್ಲೇ ತಿಳಿಸ್ಬಿಡ್ತೀನಿ ಅಷ್ಟೇನೆ. ಅದಕ್ಕೆ ನಾನು ನಮ್ಗೆ ಹೇಳಿಲ್ಲ, ವಿಡಿಯೋಲಿ ಏನ್ ಹೇಳಿದೀನಿ ಆತರ ನನ್ಗೆ ಏನು ರೆಗ್ಯುಲರ್ ಏನು ಬರ್ತಾ ಇಲ್ಲ. ಯಾವಾಗ ಊಟ ನಿದ್ದೆ ಸರಿ ಆಗೋದಿಲ್ಲ ಟೈಮ್ಗೆ, ಅವಾಗ ಮಾತ್ರ ಬರುತ್ತೆ ಅಷ್ಟೇ, ರೇರ್ ಆಗಿ. ಏನು ಇಲ್ಲ, ಈಗ ಆರಾಮಾಗಿದ್ದೀನಿ ಅಂತೆಲ್ಲ ಹೇಳ್ದೆ. ಜೊತೆಗೆ ಅಮ್ಮನು ವಾಯ್ಸ್ ಮೆಸೇಜ್ ಎಲ್ಲ ಹೇಳುವಾಗ ಇನ್ನೊಂದು ಮಾತು ಹೇಳಿದ್ದಾರೆ, ಯಾವ್ದೇ ಮೆಸೇಜ್ಗಳು ಬಂದ್ರು ಏನು ತಲೆ ಕೆಡ್ಸ್ಕೊಬೇಡ, ತೆಗ್ದು ನೋಡ್ಬೇಡ, ನಿನ್ ಪಾಡಿಗೆ ಫಸ್ಟ್ ಟೈಮ್ ಸರಿಯಾಗಿ ಊಟ ಮಾಡು, ನಿದ್ದೆ ಮಾಡು ಅಂತ. ಖುಷಿ ಆಯ್ತು ನನ್ಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ನೀವು ಆರೋಗ್ಯವಾಗಿರಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಿ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರು ಆರೋಗ್ಯವಾಗಿರೋಣ. ನಾನು ಕೂಡ ಎಲ್ರಿಂದ ಕಲ್ತ್ಕೊಂಡಿದೀನಿ ಸಾಕಷ್ಟು ಪಾಠಗಳು. ಜೊತೆಗೆ ಇಲ್ಲಿ ಯಾರ್ದು ಏನೋ ತಪ್ಪು ಅಂತ ಅಲ್ಲ, ಎಲ್ರೂ ಒಂದೊಂದ್ ರೀತಿ ನಾವು ಸಫರ್ ಆಗಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಅಯ್ಯೋ ರಾಮನ್, ಇವಾಗ ನಾನು ಏನಕ್ಕೆ ಅಯ್ಯೋ ರಾಮ ಅಂದ್ರೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನ ಹತ್ರ ಮಾತಾಡುವಾಗ್ಲೂ ಹೇಳ್ತಿರ್ತೀನಿ ಅಯ್ಯೋ ರಾಮಚಂದ್ರ ಅಂತ ಅಂದ್ಬಿಟ್ಟು. ಅಯ್ಯೋ ರಾಮಚಂದ್ರ. ಎನಿವೇಸ್, ಅಂದ್ರೆ ಏನ್ ಜೀವನ ಅನ್ಸ್ಬಿಡುತ್ತಲ್ವಾ ಒಂದೊಂದ್ಸತಿ. ಟೈಮ್ ಹೇಗೋಗುತ್ತೆ ಗೊತ್ತಾಗೋದಿಲ್ಲ. ಹಂತವಾಗಿ ನಾವು ಬದ್ಲಾಗ್ತಾ ಹೋಗ್ತೀವಿ, ನಮ್ಮ ಏಳಿಗೆಗೆ ಬದ್ಲಾಗ್ತಾ ಹೋಗ್ತೀವಿ ಅಷ್ಟೇ, ಒಳ್ಳೆ ರೀತಿನಲ್ಲಿ. ಎಲ್ರು ಕೂಡ ಎಲ್ರು ಒಂದೇ ತರ ಇರೋದಿಲ್ಲ ನಾವು ಅಲ್ವಾ, ಒಂದೊಂದ್ ರೀತಿ ಚೇಂಜ್ ಆಗ್ತಾ ಹೋಗ್ತಾ ಇರ್ತೀವಿ. ಅದೇನು ತಪ್ಪಲ್ಲ. ಒಳ್ಳೆ ರೀತಿ ನಮ್ಮ ಒಂದು ಆತ್ಮಕ್ಕೆ ಪೋಷಣೆ ಕೊಡುವಂತಹ ರೀತಿಯಲ್ಲಿ ನಾವು ಚೇಂಜ್ ಆಗ್ತಾ ಹೋದ್ರೆ ಅದೇನು ಕೂಡ ತಪ್ಪಲ್ಲ ಅಷ್ಟೇ. ಇವಾಗ ಊಟ ಮಾಡುವ ಸಮಯ. ಇಲ್ಲಿ ನೋಡಿ, ಇದು ಮ್ಯಾಚಿಂಗ್ ಆಗ್ತಾ ಇದೆ ಇವತ್ತು ನನ್ನ ಡ್ರೆಸ್ಗೆ. ಇನ್ನ ಎಷ್ಟು ಮಿಕ್ಕಿದೆ ನೋಡೋಣ, ಇನ್ನು ಆದ್ರೆ ಮಾಡ್ಕೊಳ್ಬೇಕು. ಮತ್ತೆ ಇನ್ನು ಈರುಳ್ಳಿ ಇದೆ, ಮಾಡ್ಕೊಳ್ತೀನಿ. ಸ್ವಲ್ಪ ಇದು ಖಾಲಿ ಆಗಲಿ, ಇನ್ನೊಂದ್ 2-3 ದಿವಸ, ಆಮೇಲೆ ಮತ್ತೆ ಮಾಡ್ತೀನಿ. ಈಗ ನೋಡ್ತೀನಿ, ಒಂದ್ ಸ್ವಲ್ಪ ಒಗ್ಗರಣೆ ಹಾಕೋತೀನಿ. ಹಾಗೆಗಿಂತ ಸ್ವಲ್ಪ ಶೇಂಗಾ ಬೀಜ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅನ್ನ ಕಲ್ಸಿ ಸ್ವಲ್ಪ ಮೊಸರು ಹಾಕೊಂಡು ಅದು ಈರುಳ್ಳಿ ಜೊತೆ ತಿಂತೀನಿ. ಲವ್ ಯು ಆಲ್ ಗೈಸ್, ಟೇಕ್ ಕೇರ್. ಸ್ನೇಹಿತರೆ, ಇಲ್ಲಿ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ. ಇದು ಸಾಸಿವೆ ಎಣ್ಣೆ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಉದ್ದಿನ ಬೇಳೆ ಒಂದಿಟ್ಕೊಳ್ಬೇಕು ನೋಡಿ. ಇದಿಷ್ಟಿಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಒಣಮೆಣಸಿನ್ಕಾಯಿ ಒಂದೇ ಒಂದು, ಸ್ವಲ್ಪ ಕಡಲೆ ಬೀಜ ಇಟ್ಕೊಂಡಿದೀನಿ. ಸ್ವಲ್ಪ ಸಾಸಿವೆ ಇದೆ. ಇಲ್ಲಿ ಅನ್ನ ಸ್ವಲ್ಪ ಉದುರಿದ್ರು ಮಾಡಿ ಇಡ್ತೀನಿ. ಉದ್ದಿನ ಬೇಳೆ ಇದು ನೋಡಿ, ಇದು ಇನ್ನೊಂದ್ ಸ್ವಲ್ಪ ಮಾಡ್ಬೇಕು. ಇದನ್ನು ಮಾಡಿಟ್ಟಿರೋದು ದಿವಸ ಶೇಕ್ ಮಾಡ್ತಾ ಇರ್ತೀನಿ ಹೀಗೆ. ಇದು ಏನದು ಸಿಪ್ಪೆ ಸಿಕ್ಕಾಪಟ್ಟೆ ದಪ್ಪ ಇತ್ತು ನಿಂಬೆ ಹಣ್ಣು. ಇನ್ನು ಮಾಡ್ತಾ ಇಲ್ಲ, ಮಾಡ್ತಾ ಇದೆ, ಬಟ್ ಇನ್ನೊಂದ್ ಸ್ವಲ್ಪ ಆಗ್ಬೇಕು ಅಷ್ಟೇ. ಅದಕ್ಕೂ ಯೂಸ್ ಮಾಡಿದ್ದೀನಿ, ಸುಮಾರು ಸತಿ ಹಾಕೊಂಡಿದ್ದೀನಿ ಅಡಿಗೆ ಊಟದ ಜೊತೆ ಉದ್ದಿನ ಬೇಳೆ. ಸ್ವಲ್ಪ ಎಣ್ಣೆ ಕಾಯ್ಲಿ. ಸಾಸಿವೆ ಆಯ್ತು, ಸ್ವಲ್ಪ ಉದ್ದಿನ ಬೇಳೆ, ಜೀರಿಗೆ ಒಂದು ಹಾಕ್ಬೇಕು.
ಸ್ವಲ್ಪ ಹುಣಸೆ ರಸ ಹಾಕೋಣ ಅಂತ ಅನ್ಕೊಳ್ತಾ ಇದೀನಿ. ಎಲ್ಲೋ ಇತ್ತು ಅಂತ ಸ್ವಲ್ಪ ಇಲ್ಲಿ ಹುಡುಕ್ತಾ ಇದ್ದೀನಿ. ಇಟ್ಕೊಟ್ನ ಸಿಗ್ತಾನೆ ಇಲ್ಲ. ಇದೆ ಸ್ವಲ್ಪ ದ್ರಾಕ್ಷಿ ಇದೆ. ಹಾಕ್ತೀನಿ ಈಗ, ಮತ್ತೆ ತೋರಿಸ್ತೀನಿ. ಆನ್ ಮಾಡ್ಬೇಕು, ಆಫ್ ಮಾಡ್ಬಿಟ್ಟೆ, ಈಗ ಆಫ್ ಮಾಡ್ತೀನಿ. ಅನ್ನ ಹಾಕಿ ಕಲಸುವಂಥದ್ದು. ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದೀನಿ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಡೋಣ. ಜಾಸ್ತಿನೇ ಆಯ್ತಲ್ಲ, ಜಾಸ್ತಿ ಆಗುತ್ತೆ. ಏನು ಕರಿದಿರ್ಲಿ, ಇದು ಬ್ರೆಡ್ ತಿನ್ನುವಾಗ ಹಾಕೋತೇವೆ. ಚೆನ್ನಾಗಿ ಕಲಿಸ್ಬೇಕು. ಸ್ನೇಹಿತರೆ, ಅನ್ನ ಕಲಸಿ ಆಯ್ತು. ಇಲ್ಲಿ ಇದೇ ತಟ್ಟೆ ಇತ್ತಲ್ವಾ ಅನ್ನ ಹಾಕಿದ್ದು, ಅದೇ ತಟ್ಟೆಗೆ ಹಾಕೊಳ್ಳೋಣ ಅಂತ ಇಟ್ಕೊಂಡಿದೀನಿ. ನೋಡಿ, ಇಲ್ಲಿ ನೀರ್ ಚೆಲ್ಲಿರೋದು ಕಾಣ್ತಾ ಇದೆಯಾ? ಆಕ್ಚುಲಿ ಇಲ್ಲಿ ಜೀರಾ ವಾಟರ್ ಇಟ್ಕೊಂಡಿದ್ದೆ, ಒಂದು ಲೋಟ ಫುಲ್ಲು. ಕೈ ತಪ್ಪಿ ಇದಾಗ್ಬಿಡ್ತು, ಚೆಲ್ಬಿಡ್ತು. ಇಷ್ಟು ಚೆಲ್ಲಿದೆ ಇವಾಗ ನೀರು. ಮತ್ತೆ ವರ್ಷ ಕೂತ್ಕೊಂಡ್ರೆ ತಿಂಡಿ ತಿನ್ನಕ್ಕಾಗಲ್ಲ ಬೇಗ. ಅದಕ್ಕೋಸ್ಕರ ತಿಂದು ಆಮೇಲೆ ಸುಮಾರು ನೀರ್ ನಿಂತಿದೆ ಇಲ್ಲಿ, ಅದನ್ನೆಲ್ಲ ಒರೆಸ್ಬೇಕು. ಸೊ ಇದು ಮೊಸರು ಇಟ್ಕೊಂಡಿದ್ದೀನಿ. ಇಲ್ಲಿ ಫರ್ಮೆಂಟೆಡ್ ಆನಿಯನ್ಸ್ ಇದೆ. ಇದಕ್ಕೆ ಡ್ರೈ ಆಗಿರೋ ಸ್ಪೂನ್ ಇಟ್ಕೋಬೇಕು. ಒಂಚೂರು ನೀರಿನ ಅಂಶ ಇದೆಯಲ್ಲ, ಇದು ನಾಳೆ ಇಟ್ಕೋತೀನಿ. ಇದು ಡ್ರೈ ಇದೆ, ಇದರಲ್ಲಿ ಅದನ್ನ ಹಾಕೊಳ್ತೀನಿ, ಮೊಸರು ಇದ್ರಲ್ಲಿ ಹಾಕೊಳ್ತೀನಿ. ಸೊ ಇಷ್ಟು ತಿನ್ಬೇಕು ಇವಾಗ. ನೋಡಿ, ಇದು ನೀಟಾಗಿ ಕಲ್ಸೇನಿ. ಸ್ವಲ್ಪ ಹುಣಸೆ ಹಣ್ಣು, ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕ್ಲಿಲ್ಲ ನೋಡಿ, ಮರ್ತೋಯ್ತು. ಇರಲಿ. ಉದ್ದಿನಬೇಳೆ, ಸಾಸಿವೆ, ಕಡಲೆ ಬೀಜ ಇಷ್ಟು ಹಾಕಿದ್ದೀನಿ. ಉಪ್ಪು, ಅರಿಶಿನ ಅಷ್ಟೇನೆ. ಹಾಗಿಷ್ಟು ಆಮೇಲೆ ಹಾಕೋತೀನಿ. ಇದನ್ನ ಚೂರು ಒರೆಸ್ಕೊಳ್ತೀನಿ. ಇಲ್ಲಿ ಬಟ್ಟೆ ಇದೆ, ಟವಲ್ ಇಟ್ಕೊಂಡಿದ್ದೀನಲ್ಲ, ಸೈಡ್ ಒರೆಸ್ಕೊತೀನಿ. ಏನು ಮಾಡೋಕ್ಕಾಗಲ್ಲ. ಒರೆಸ್ಕೊಂಡ್ಬಿಟ್ಟು, ಇದು ಡ್ರೈ ಇದೆ ಇವಾಗ. ಇದರಲ್ಲಿ ಯಾಕಂದ್ರೆ ಸೌಟ್ ತರ ಇದೆ ಅಲ್ವಾ, ಅದಕ್ಕೆ ಇದು ಫರ್ಮೆಂಟೆಡ್ ಆನಿಯನ್ನ ಹಾಕೊಳ್ತೀನಿ. ಇನ್ನೇನು ಖಾಲಿ ಮಾಡ್ಬಿಡ್ತೀನಲ್ಲ, ಅದಕ್ಕೆ. ಇಲ್ಲಾಂದ್ರೆ ತುಂಬಾ ಹುಷಾರಾಗಿರ್ಬೇಕು, ಡ್ರೈ ಸ್ಪೂನ್ ಯೂಸ್ ಮಾಡುವಾಗ ಹಾಳಾಗುತ್ತೆ. ಅಷ್ಟಿದೆ, ನಾಳೆ ಒಳಗೆ ಖಾಲಿ ಮಾಡ್ತೀನಿ. ನೋಡಿ, ಪಿಂಕಿಶ್ ಇದ್ರೆ ಚೆನ್ನಾಗಿದೆ ಅಂತ ಅರ್ಥ. ಫುಲ್ ಕಪ್ಪು ಆಗ್ಬಿಟ್ಟಿದೆ, ಸ್ವಲ್ಪ ಕಪ್ಪಾಗ್ತಿದೆ ಅಂದ್ರೆ ಅದು ಹಾಳಾಗಿದೆ. ಪಿಂಕಿಶ್ ಇರೋದ್ರಿಂದ ಫ್ರೆಶ್ ಇದೆ ಅಂತ ಅರ್ಥ. ಸೊ ಇವಾಗ ಸ್ವಲ್ಪ ಮೊಸರು ಹಾಕೊಳ್ತೀನಿ, ಇದ್ರ ಮೇಲೆ ಹಾಕ್ತೀನಿ. ಮೊಸರು ಆಕ್ಚುಲಿ ಮನೇಲೆ ಮಾಡಿದ್ರೆ ಒಳ್ಳೇದಂದ್ರೆ, ವೀಗನ್ ಮೊಸರು ಮಾಡಿದ್ರೆ ತುಂಬಾ ಒಳ್ಳೇದು ಡಯಾಬಿಟಿಸ್ ಇರೋರ್ಗೆಲ್ಲ. ಅಂದ್ರೆ ಸೋಯಾಬೀನ್ಸ್ ಬರುತ್ತಲ್ಲ, ಅದರಿಂದ ಹಾಲು ಮಾಡಿ ಅದರಿಂದ ಮೊಸರು ಮಾಡಿದ್ರೆ ಚೆನ್ನಾಗಿರುತ್ತೆ. ಜೊತೆ ಕಡಲೆ ಬೀಜದಿಂದ ಮೊಸರು ಮಾಡಿದ್ರೆ ಚೆನ್ನಾಗಿರುತ್ತೆ. 2 ತರ ಮೊಸರು ಮಾಡಿದ್ದೆ ನಾನು. ಎರಡರಲ್ಲಿ ಒಂದು ತುಂಬಾ ಟೇಸ್ಟ್ ಇತ್ತು, ಯಾವ್ದಂತ ಮರ್ತೋಗಿದೆ, ಇನ್ನೊಂದ್ಸತಿ ಹೇಳ್ತೀನಿ. ಇವಾಗ ತಿನ್ನೋಣ. ಆನಿಯನ್
ಆನ್ ಇದೆ. ವಿಡಿಯೋ ಇದೆ ನೋಡ್ಕೊಳ್ಳೋದು ನಾನು. ಅದ್ಭುತ. ಅನ್ನ ನುಕ್ಕಿದ್ರೆ ಈ ತರ ಮಾಡ್ಕೊಂಡ್ಬಿಟ್ರೆ ಬೇಗನೂ ಆಗುತ್ತೆ, ಟೇಸ್ಟು ಚೆನ್ನಾಗಿದೆ. ಮತ್ತೆ ಸಿಗ್ತೀನಿ ಗೈಸ್, ತಿನ್ಬಿಟ್ರೆ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಊಟ ಎಲ್ಲ ಆಯ್ತು, ಚೆನ್ನಾಗಿತ್ತು. ಒಗ್ಗರಣೆ ಮಾಡ್ಕೊಂಡು ತಿಂದಿದ್ದು, ಹಾಗೆ ತಿನ್ನಕ್ಕಿಂತ ಸ್ವಲ್ಪ ಈ ರೀತಿ ಚಿತ್ರಾನ್ನ ತರ ಮಾಡ್ಕೊಂಡು ತಿಂದಿದ್ದು ಒಂದು ರೀತಿ ಬಾಯಿಗೆ ರುಚಿನೂ ಆಯ್ತು, ಹೊಟ್ಟೆಗೂನು ತಂಪಾಯ್ತು. ಮೊಸರು, ಆನಿಯನ್, ಫರ್ಮೆಂಟೆಡ್ ಆನಿಯನ್ ಎಲ್ಲ ಇದ್ದಿದ್ರಿಂದ. ಸೊ ಇಲ್ಲಿ ಸ್ವಲ್ಪ ತಣ್ಣಗ್ ಗಾಳಿ ಬರ್ತಾ ಇದೆ, ತಣ್ಣಗೇನಿಲ್ಲ, ಬೇಸಿಗೆಗೆಲ್ಲ ಇನ್ನೇನು ಶುರು ಆಗ್ತಾ ಬಂತು, ಸ್ವಲ್ಪ ಗಾಳಿ ಬರ್ತಿದೆ. ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ, ಇನ್ನೊಂದ್ 2 ವಾರ ಆದ್ರೆ ಇಷ್ಟು ಗಾಳಿ ಇರೋದಿಲ್ಲ, ಆ ತರ ಆಗ್ಬಿಡುತ್ತೆ. 2 ವಾರನೂ ಬೇಡ, ಇನ್ನೊಂದ್ ವಾರದಲ್ಲಿ ಗಾಳಿ ನೀರಲ್ಲ, ಒಂದು ಮರ ಕೂಡ, ಒಂದೇ ಒಂದು ಗರಿ ಕೂಡ ಅಲ್ಲಾಡಲ್ಲ, ಆ ತರ ಆಗ್ಬಿಡುತ್ತೆ ಇಲ್ಲಿ. ಸೊ ನಾನಿಲ್ಲಿ ವೇಟ್ ಮಾಡ್ತಾ ಇದೀನಿ, ಏನಾದ್ರು ಇದು ಮಿಂತ್ರದವ್ರು ಬರ್ಬೋದಾ ಅಂತ ಹೇಳಿ. ಬಂದ್ರೆ ಹಂಗೆ ವಿಡಿಯೋನು ಮಾಡ್ಕೊಳ್ಳೋಣ ಅಂತೇಳಿ. ಸೊ ನೋಡೋಣ. ಇವಾಗ 3 ಸತಿ ಡೆಲಿವರಿ ಆಗಿರೋದು ಐಟಮ್ಗಳು ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ, ಐ ಮೀನ್ ತೆಗೆದು ಕೂಡ ನೋಡಿಲ್ಲ. ಸ್ವಲ್ಪ ತಲೆನೋವು ಅದು ಇದೆಲ್ಲ ಇತ್ತಲ್ಲ, ಹಾಗಾಗಿ ಇವತ್ತೆಲ್ಲ ನೋಡ್ಬೇಕು ಅನ್ನೊಂದೇ, ಆದ್ರೆ ವಿಡಿಯೋ ಮಾಡ್ಬೇಕು, ಸ್ಪೇಸ್ ಅಲ್ಲಿ ಇರೋದಿಲ್ಲ, ಅದು ಬೇರೆ ಸರಿ ಮಾಡ್ಕೋಬೇಕು. ನೋಡೋಣ ಏನಾಗತ್ತೆ ಅಂತ, ಅಪ್ಡೇಟ್ ಮಾಡ್ತೀನಿ. ಬನ್ನಿ. OTP ನಪ್ಪ, ಇಲ್ಲಿ ನೋಡುವ, ತೋರಿಸಿ ನೋಡುವ. ಒಂದ್ ನಿಮಿಷ. 7191 ನಿಮಿಷ. 719171 ಮತ್ತೆ 719171 ಕರೆಕ್ಟ್ ಇದೆಯಾ? ಓಕೆ. ಎಲ್ಲಿದೆ ಮಿಂತ್ರಾದ ಆಫೀಸ್? ಎಲ್ಲಿದೆ ಅದು? ಬೆಂಗಳೂರು. ಓಕೆ ಓಕೆ. ಇದು ಯಾರು ಬೇರೆ ಡೆಲಿವರಿ ಮಾಡಿದವರು, ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇರಾಯಪ್ಪ. ಅದೇ ಏನು ಗೊತ್ತಾ, ಏನಾಗ್ಬಿಡುತ್ತೆ ಅಂತಂದ್ರೆ, ಕೆಲವರು ಎಷ್ಟು ಇನ್ಸೆಕ್ಯೂರ್ ಇರ್ತಾರೆ ಅಂತಂದ್ರೆ, ಈಗ ನೋಡಿ ನಾನು ವಿಡಿಯೋ ಮಾಡ್ತಿದ್ದೆ, ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಯ್ತೇನೋ ಆ ಯಪ್ಪನಿಗೆ. ಬಟ್ ನಾನು ವಿಡಿಯೋ ಮಾಡ್ಬೇಕಂತಾನೆ ಮಾಡಿದ್ದು. ಸೊ ಫೈನಲಿ ಬಂತು, ಐ ಥಿಂಕ್ ಎಲ್ಲ ಬಂದಾಯ್ತು ಅಂತ ಕಾಣುತ್ತೆ. ಸ್ನೇಹಿತರೆ, ಫೈನಲಿ ಬಂತು. ಸೊ ನಾನು ವಿಡಿಯೋ ಮಾಡೇ ಬಿಡೋಣ ಅಂತೇಳಿ ವಿಡಿಯೋ ಮಾಡಿದೆ. ಏನು ಗೊತ್ತಾ, ಕೆಲವು ಡೆಲಿವರಿ ಪಾರ್ಟ್ನರ್ಗಳು ಏನು ಯಾಕೆ ಫ್ರೆಂಡ್ಲಿ ಆಗಿ, ಅಂದ್ರೆ ಏನ್ ಗೊತ್ತಾ, ಫ್ರೆಂಡ್ಲಿ ಕಸ್ಟಮರ್ಸ್ ಸ್ನೇಹಿತರೆ, ಮೇನ್ ನಾನು ಏನು ಪಾಯಿಂಟ್ ಹೇಳ್ಬೇಕಂತ ಅನ್ಕೊಂಡಿದ್ದೆ ಅಂದ್ರೆ, ಈಗ ನೋಡಿ ಮೊನ್ನೆ ಎಲ್ಲ ಇನ್ಸ್ಟಾಮಾರ್ಟ್ ಅಲ್ಲಿ ನಾನು ಏನೋ ಆರ್ಡರ್ ಮಾಡಿದ್ನಲ್ಲ, ಆಗ ಡೆಲಿವರಿ ಪಾರ್ಟ್ನರ್ ಎಷ್ಟು ಫ್ರೆಂಡ್ಲಿ ಆಗಿ, ಅಂದ್ರೆ ಕಸ್ಟಮರ್ ಫ್ರೆಂಡ್ಲಿ, ಆಯ್ತಾ. ಇಲ್ಲಿ ಬೇರೆ ತರ ಅರ್ಥ ಮಾಡ್ಕೊಳ್ಳೋರು ನಾವೇನು ಮಾಡಕ್ ಆಗಲ್ಲ. ಕಸ್ಟಮರ್ ಫ್ರೆಂಡ್ಲಿ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ರೀತಿ ಚೆನ್ನಾಗಿ ನಮ್ಗೆ ಒಂದ್ ಏನ್ ಐಟಮ್ ಅವರು ಪಾಪ ಅಷ್ಟು ಕಷ್ಟದಿಂದ ಎಲ್ಲ ಬಿಸಿಲಲ್ಲಿ, ನೋಡಿ ಎಷ್ಟು ಬಿಸಿಲಿದೆ, ಬಿಸಿಲಲ್ಲಿ ಕೆಲವೊಂದ್ಸತಿ ಮಳೆ ಇರ್ಲಿ ಪಾಪ ಡೆಲಿವರಿ ಮಾಡ್ತಾರಲ್ವಾ ಐಟಮ್ಗಳನ್ನ. ಸೊ ಮೊನ್ನೆ ಎಲ್ಲ ನಾನು ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಮಾಡಿದಾಗ, ಅದು ಕೂಡ ನಾನು ಅವ್ರ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಏನಾಗ್ಬಿಡುತ್ತೆ ಅಂತಂದ್ರೆ, ಅದು ಅನ್ಎಕ್ಸ್ಪೆಕ್ಟೆಡ್. ನೋಡಿ ಅವತ್ತು ಏನು 2 ಬ್ಯಾಗ್ ಕೊಟ್ರು, ಅಂದ್ರೆ ಈಗ ಕೆಳಗಡೆ ಅಲ್ವಾ, ನಾನು ಇಲ್ಲಿ ಮೇಲಿದ್ದೀನಿ, ಕೆಳಗಡೆಯಿಂದ ಮೇಲ್ ಹತ್ಕೊಂಡ್ ಬರೋಷ್ಟ್ರಲ್ಲಿ ಎಷ್ಟೊಂದು ಐಟಮ್ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರ ಪಾಪ ಬ್ಯಾಗ್ ಗಾಡಿನಲ್ಲಿ ಇಟ್ಕೊಂಡಿದ್ದು, ಸ್ಕೂಟಿನಲ್ಲಿ ಬ್ಯಾಗ್ ಇಟ್ಕೊಂಡಿದ್ದನ್ನ ಕೊಟ್ರು. ಇದರಲ್ಲಿ ಹಾಕೊಂಡೋಗಿ ಮೇಡಮ್ ಅಂತೆಲ್ಲ ಚೆನ್ನಾಗಿ, ಒಂದ್ ರೀತಿ ಕಸ್ಟಮರ್ ಫ್ರೆಂಡ್ಲಿ ಇರ್ತಾರೆ. ನಮ್ಗೆ ಅವಾಗ ಒಂದ್ ರೀತಿ ಸೇಫ್ ಅನ್ಸುತ್ತೆ ಅಲ್ವಾ. ಅಂದ್ರೆ ಬೇರೆ ಏನು ನಮ್ಗೇನ್ ತೊಂದ್ರೆ ಆಗ್ಬಿಡಲ್ಲ, ಇವಾಗೆಲ್ಲಾನು ನಮ್ಮನ್ ಸೇಫ್ಟಿ ನಮ್ ಕೈಲಿರುತ್ತೆ, ಅರ್ಥ ಆಯ್ತಾ. ಅಂದ್ರೆ ಏನೋ ಒಂದ್ ರೀತಿ ಸಮಾಧಾನ, ಪಾಸಿಟಿವ್ ಎನರ್ಜಿ ಅಷ್ಟೇ.
ಇವಾಗ ನೋಡಿ ಈ ಪಾಪ ಅಂದ್ರೆ ಯಾರನ್ನ ನಾವು ಜಡ್ಜ್ ಮಾಡ್ಬಾರ್ದು ನೋಡಿದ ತಕ್ಷಣ. ಲಾಸ್ಟ್ ಯಾವ್ದೋ ವಿಡಿಯೋ ಅಲ್ಲಿ ನೋಡಕ್ ಅವ್ರಿಗೆ ಅಯ್ಯಪ್ಪ ರೌಡಿ ತರ ಇದೆ ಅಂತ ಹೇಳಿದ್ದೆ, ಅದು ನಮ್ಮ ಫೀಲಿಂಗ್ ಆ ತರ ಅಷ್ಟೇ. ಹಾಗಂತ ಹೇಳಿ ಅವ್ರು ರೌಡಿನೋ ಅಥವಾ ಅವ್ರು ಕೆಟ್ಟವ್ರು ಅಂತ ಅಲ್ಲ. ಅಂದ್ರೆ ನಮ್ಮ ಸೇಫ್ಟಿನೂ ನಾವ್ ನೋಡ್ಕೊಳ್ಬೇಕಲ್ವಾ. ಅಂದ್ರೆ ಇವಾಗ ನೋಡಿ ನಾವ್ ವಿಡಿಯೋ ಮಾಡಿದಾಗ ಪಾಪ ಅಯ್ಯಪ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತೇನೋ ಅವ್ರಿಗೆ, ಇಮಿಡಿಯೇಟ್ ಆ ಕಡೆ ಹೋಗಂಗೆ ಮಾಡಿದ್ರು. ಸೊ ಏನಾಗ್ಬಿಡುತ್ತೆ ಇಲ್ಲಿ ಅಂತಂದ್ರೆ, ಕೆಲವರಿಗೆ ಏನಕ್ಕೆ ಅವ್ರನ್ನ ಅವ್ರು ತೋರ್ಸ್ಕೊಳಕ್ ಇಷ್ಟಪಡಲ್ಲ ಅಂದ್ರೆ ಬಿಕಾಸ್ ಆಫ್ ದ ಡೀಪ್ ಇನ್ಸೆಕ್ಯೂರಿಟಿ ಫೀಲಿಂಗ್ ಇನ್ ದೆಮ್. ಓಕೆನಾ, ಅದಕ್ಕೆ ಅಂತವ್ರು ಎಲ್ಲೂ ಅವ್ರನ್ನ ಅವ್ರು ತೋರ್ಸ್ಕೊಳಕ್ ಇಷ್ಟಪಡಲ್ಲ. ಇವಾಗ ಗೋಟಪ್ಪಿ ಕೇಳಿದಾಗ್ಲೂ ಫೇಸ್ ಟು ಫೇಸ್ ನೋಡೋದಿಲ್ಲ ಅಲ್ವಾ. ಫೇಸ್ ಟು ಫೇಸ್ ನೋಡ್ಬೇಕು, ಐ ಕಾಂಟ್ಯಾಕ್ಟ್ ಇರ್ಬೇಕು ಅಲ್ವಾ. ಅದೇನು ಅಪಾರ್ಥ ಅಂತ ಅಲ್ಲ, ಒಂದು ಹುಡುಗಿ ಐ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅಲ್ಲಿ ಅಪಾರ್ಥ ಅಂತ ಅಲ್ಲ. ಐ ಕಾಂಟ್ಯಾಕ್ಟ್ ಇತ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ, ನಮ್ಗೆ ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಅವರು ಇನ್ಸೆಕ್ಯೂರ್ ಆಗ್ತಿದಾರೆ ಅಂತಂದ್ರೆ ಅಲ್ಲಿ ಅವ್ರು ಏನೋ ಒಂದ್ ರೌಡಿನೋ ಅಥವಾ ಇನ್ನೊಂದೇನೋ ಕೆಟ್ಟವರು ಅನ್ನೋದು ಒಂದೇ ಬರೋದಿಲ್ಲ. ಬಿಕಾಸ್ ಆಫ್ ದ ಡೀಪೆಸ್ಟ್ ಇನ್ಸೆಕ್ಯೂರಿಟಿ. ಪಾಪ ಅವ್ರು ಅಯ್ಯಪ್ಪ ಹೊಟ್ಟೆ ಪಾಡಿಗೋಸ್ಕರ ಎಲ್ಲ ಮಾಡ್ತಿರ್ತಾರೆ, ನಾವ್ ನಮ್ ಹೊಟ್ಟೆ ಪಾಡಿಗೋಸ್ಕರ ನಾವು ಏನೋ ಮಾಡ್ತಾ ಇರ್ತೀವಿ ಅಲ್ವಾ. ಈಗ ನೋಡಿ ನನ್ ಚಾನೆಲ್ ಬೆಳೆಸ್ಬೇಕಂತ ನನ್ನ ಲೈಫಲ್ಲಿ ಏನಾಗ್ತಿದೆ, ನಾನು ಬ್ಲಾಗ್ ಮಾಡ್ತಾ ಇದೀನಿ, ಜೊತೆಗೆ ನನ್ನ ಒಂದು ಸೇಫ್ಟಿ ಅಲ್ವಾ. ಅಥವಾ ಜರ್ನಲಿಸ್ಟ್, ಆಸ್ ಅ ಸೈಕಾಲಜಿಸ್ಟ್, ಆಸ್ ಅನ್ ಇಂಡಿಯನ್. ಸೊ ನನ್ನ ಸೇಫ್ಟಿ ನಾನು ನೋಡ್ಕೊಳ್ಬೇಕು, ಜೊತೆಗೆ ಒಂದು ಜವಾಬ್ದಾರಿಯುತವಾಗಿ ನಾನು ಮಾತಾಡ್ಬೇಕಾಗತ್ತೆ ಅಲ್ವಾ. ಹಾಗಾಗಿ ಅಂದ್ರೆ ಜರ್ನಲಿಸಮ್ ಡಿಗ್ರಿ ಆಗಿರೋದ್ರಿಂದ ಸೊ ಐ ಕ್ಯಾನ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ನಾಟ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ಜರ್ನಲಿಸ್ಟ್ ಅಲ್ಲ, ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ ಅನ್ಕೋಬಹುದು. ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಈಗ ನೋಡಿ ಈಗ ಯೂಟ್ಯೂಬ್ ಅಂದ್ರೂ ಕೂಡ ಒಳ್ಳೆಯ ರೀತಿ, ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆ ಅಂತಂದ್ರೆ ಒಳ್ಳೆಯ ರೀತಿ ನಾವು ಉಪಯೋಗಿಸ್ಕೊಂಡ್ರೆ ಪವರ್ಫುಲ್ ಮೀಡಿಯಾ ಆಯ್ತಾ. ನಾವು ಏನಂತಂದ್ರೆ ಸುಮ್ಮನೆ ಬೇಕಾಬಿಟ್ಟು ಉಪಯೋಗಿಸಿರೋದು ಟೈಮು ವೇಸ್ಟ್, ಇದು ವೇಸ್ಟ್ ಆಯ್ತಾ. ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಬೇಕು ಈ ಒಂದು ಸೋಷಿಯಲ್ ಮೀಡಿಯಾ, ಅಷ್ಟೇ ಹೇಳೋದು. ಸೊ ಫೈನಲ್ ವಿಡಿಯೋ ಮಾಡಿದ್ದು ಇದು ಒಳ್ಳೇದೇ ಆಯ್ತು. ಅಂದ್ರೆ ಎಲ್ರು ಸೇಫ್ ಆಗಿರಿ ಹೆಣ್ಮಕ್ಳು, ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ ಇರುತ್ತೆ. ಯಾರು ಒಳ್ಳೆ ಎನರ್ಜಿ ನಿಮ್ಗೆ, ಯಾರು ಕೆಟ್ಟ ಎನರ್ಜಿ ಅಂತ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಬೆಳೆಸ್ಕೊಳ್ಬೇಕು ಎಲ್ರು ಆಯ್ತಾ. ಈಗ ನಾವು ಕೂಡ ಇವಾಗ ಎಲ್ರು ಕೆಟ್ಟವ್ರಂತ ಹಂಗ ಹೇಳಕ್ಕಾಗಲ್ಲ. ಬಟ್ ನಮ್ಗೆ ಯಾವ್ದು ಎನರ್ಜಿ ನಮ್ಮ ಒಂದು ಏಳಿಗೆಗೆ ಹೆಲ್ಪ್ ಆಗ್ತಾ ಇದೆ, ಆ ಒಂದು ಎನರ್ಜಿ ಇಂದ ಕಲಿಬೇಕು. ಇಲ್ಲ ಡ್ರೈನ್ ಆಗ್ತಾ ಇದೆ ಅಂದ್ರೆ ದೂರ ಇದ್ಬಿಡ್ಬೇಕಂತ ಎನರ್ಜೀಸ್ ಇಂದ. ಅದು ಫ್ರೆಂಡ್ಶಿಪ್ ಆಗ್ಲಿ ಅಥವಾ ಸ್ಟ್ರೇಂಜರ್ಸ್ ಆಗ್ಲಿ, ಕೆಲವರು ಸಬ್ಸ್ಕ್ರೈಬರ್ಸ್ ಅಂತ ಅನ್ಕೊಂಡು ಫ್ಯಾನ್ಗಳು ಅನ್ಕೊಂಡು ಇರ್ತಾರೆ ಅಲ್ವಾ ಯೂಟ್ಯೂಬರ್ಸ್ ಲೈಫ್ ಅಲ್ಲಿ. ಅಂದ್ರೆ ನಾವ್ ನಿಮ್ಮ ಫ್ಯಾನ್, ನಮ್ಮನ್ನ ಫಾಲೋ ಮಾಡ್ತೀವಿ ಅಂತ, ಬಟ್ ಅವ್ರು ಏನು ನಮ್ಮನ್ನ ಮೋಟಿವೇಶನ್ ತಗೊಳ್ಳೋದಿಲ್ಲ ನಮ್ಮಿಂದ. ಸುಮ್ನೆ ಲೈಕ್ ಕಾಮೆಂಟ್ ಮಾಡ್ತಾರೆ, ಮತ್ತೆ ಯಾವ್ದೇ ಒಂದು ಮೋಟಿವೇಶನ್ ತಗೊಂಡು ಏನು ಇಂಪ್ರೂವ್ ಮಾಡ್ಕೊಳ್ಳೋದಿಲ್ಲ. ಏನ್ ಬೇಕು ಅವ್ರ ಲೈಫಲ್ಲಿ ಅದನ್ನ. ಬಟ್ ಅದು ಎಲ್ರು ಇಂಪ್ರೂವ್ ಆಗ್ತಾರೆ, ಬಟ್ ಅವ್ರವ್ರದೇ ಟೈಮಿಂಗ್ ಅಲ್ಲಿ ಆಗ್ತಾರೆ. ಸೊ ಹಾಗಾಗಿ ಅಷ್ಟೇ. ಸೊ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. 5 minutes ಆಗೋಯ್ತು, 5 minutes ಮೇಲಾಯ್ತು. Let's keep going, keep trusting the process. Awareness is the beginning of the healing journey. Think positive, be an optimist. Life is beautiful and make the most of it. Love you all guys. Take care. Bye bye. ಏನೆಲ್ಲ ಕೆಲಸಗಳಿದೆ ಅಂದ್ರೆ ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಗುಡಿಸ್ಬೇಕು. ನೋಡಿ ಇಲ್ಲೆಲ್ಲ ಎಷ್ಟು ಐಟಮ್ಗಳು ಹಂಗಂಗೆ ಇದಾವೆಲ್ಲ, ಸ್ವಲ್ಪ ನೀಟಾಗಿ ಇಡ್ಬೇಕು. ಇವತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ, ಒಂದೊಂದು ಮಾಡ್ಕೋಬೇಕು. ಇನ್ನೇನು ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ಇವತ್ತು ಸ್ವಲ್ಪ ನೋಡ್ಬೇಕು, ಇವತ್ತೆಲ್ಲ ಮಾಡಿ ಅಪ್ಡೇಟ್ ಮಾಡ್ಕೋಬೇಕು. ಒಂದು ವಾಯ್ಸ್ ಮೆಸೇಜ್ ಬಂದಿದೆ, ಅಪ್ಡೇಟ್ ಮಾಡ್ತೀನಿ. ಅವರು ಹೆಲ್ತ್ ಹೇಗೆ ಇದೆ ನಿಮ್ದು ಬಾಡಿ ಇವಾಗ, ಅಂದ್ರೆ ಏನೆಲ್ಲ ಸೈನ್ಸ್ ಅಂದ್ರೆ ದೇಹದಲ್ಲಿ ಏನೆಲ್ಲ ಲಕ್ಷಣಗಳು ಕಾಣ್ತಾ ಇದೆ ನಂಗೆ ತಿಳಿಸಿ ಅಪ್ಡೇಟ್ ಮಾಡ್ತಾ ಇರಿ ಅಂತ ಹೇಳಿದೀನಿ. ಆಯ್ತು ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಆದಷ್ಟು ಬೇಗ ಇರೋ ವಿಡಿಯೋಸ್ ಎಲ್ಲ ಕ್ಲಿಯರ್ ಮಾಡ್ತಾ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಮಾಡಬೇಕು. ಲೆಟ್ಸ್ ಕೀಪ್ ಗೋಯಿಂಗ್ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಸ್ನೇಹಿತರೆ, ತಲೆಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ, ಅಂದ್ರೆ ಫ್ರೀ ಆಗಿರೋ ಡ್ರೆಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಡ್ರೆಸ್ ಚೇಂಜ್ ಮಾಡಿ, ಸೊ ನಾನೇ ಅಂದ್ರೆ ಸ್ವಲ್ಪ ಲೂಸ್ ಇರೋಂಥದ್ದು ಹಾಕೋಬೇಕು. ತುಂಬಾ ಟೈಟ್ ಬಟ್ಟೆ ಯಾವಾಗ್ಲೂ ಹಾಕೊಂಡಿದ್ರೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಈಗ ಸೀರೆ ಉಟ್ಕೊಳ್ಳೋರು ಅಷ್ಟೇ ಹೆಣ್ಮಕ್ಳು, ಕೆಲವರು ಇಡೀ ದಿವಸ ಸೀರೆ ಉಟ್ಕೊಳ್ಬೇಕಾಗುತ್ತೆ. ಏನಾಗ್ಬಿಡುತ್ತೆ ಅಂದ್ರೆ ಬ್ಲೌಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕೊಂಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ನಂಗೆ ಮುಂದೂ ಯೋಚನೆ ಆಗುತ್ತೆ. ಬಟ್ ಅವರು ನಾನು
ಈಗ ರೀಸೆಂಟಾಗಿ 2 ಸತಿ ಕಾಲ್ ಮಾಡಿದಾಗಲೂ ನೈಟಿನೇ ಹಾಕಿದ್ರು. ಸೊ ಖುಷಿ ಆಯ್ತು. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಚೆನ್ನಾಗಿ. ಅಂದ್ರೆ ಯಾವಾಗ್ಲೂ ಟೈಟ್ ಡ್ರೆಸ್ ಹಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಕೆಲಸ ಮಾಡೋರಲ್ವಾ, ಬಿಸಿ ಇರೋರು ಸ್ವಲ್ಪ ನೋಡ್ಕೊಂಡು ಟೈಮ್ ಕೊಡ್ಬೇಕು. ನಿಮಗೆ ನೀವು ಟೈಮ್ ಕೊಟ್ಕೊಂಡು ಫ್ರೀ ಟೈಮಲ್ಲಿ ಮನೇಲಿರುವಾಗ ರಿಲ್ಯಾಕ್ಸ್ ಫೀಲ್ ಆಗಿ ಮಾಡ್ಬೇಕು. ಅದಕ್ಕೋಸ್ಕರ ಹೇಳಿದ್ದು. ಸೊ ನಾನಿಲ್ಲಿ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಏನ್ ಗೊತ್ತಾ, ಈ ಒಂದು ಡಬ್ಬಿಲಿ ಇವಾಗ ಹೀಗೆ ಬೋರ್ಲ್ ಹಾಕಿದ್ದೀನಿ. ಇದೇನಿಲ್ಲ, ಖಾಲಿ ಇದೆ. ಇದರಲ್ಲಿ ದ್ರಾಕ್ಷಿ ಹಾಕಿದ್ನಲ್ವಾ ನಿನ್ನೆ ರಾತ್ರಿ ತೊಳೆದು, ಇಲ್ಲ ತುಂಬಾ ಹೊತ್ತು ಅರಿಶಿನ ಉಪ್ಪೆಲ್ಲ ಹಾಕಿ ತೊಳೆದು, ಐ ಥಿಂಕ್ ವಿಡಿಯೋ ಮಾಡಿದ್ಮೇಲೆ ಗೊತ್ತಿಲ್ಲ, ಕಪ್ಪು ದ್ರಾಕ್ಷಿ ಇತ್ತಲ್ಲ, ಸೀಡ್ ಇರುವಂತದ್ದು. ಸೊ ಇದ್ರಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೆ, ಉಪ್ಪೆಲ್ಲ ಹಾಕಿ. ಅಂದ್ರೆ ತೊಳೆದು ಎಲ್ಲ ಚೆನ್ನಾಗಿ, ಉಪ್ಪು ಹಾಕಿರ್ಲಿಲ್ಲ, ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಆಚೆ ತೆಗ್ದಿಟ್ಟಿದೆ, ಈಗ ಊಟ ಎಲ್ಲ ಆಯ್ತಲ್ಲ. ಇಲ್ಲಿ ಜೀರಾ ವಾಟರ್ ಇತ್ತು ಒಂದ್ ಲೋಟದಲ್ಲಿ, ಆಯ್ತಾ. ಈ ಜೀರಾ ವಾಟರ್ನ ನಾನು ಏನ್ ಮಾಡಿದೆ, ಫಸ್ಟ್ ಇದ್ರಲ್ಲಿ ಇದ್ದಿದ್ದು ದ್ರಾಕ್ಷಿನ ಇದು ತೊಳೆದಿರೋದು, ಅಂದ್ರೆ ಇದು ಏನಪ್ಪಾ ಆನಿಯನ್ ಫರ್ಮೆಂಟ್ ಮಾಡಿದ್ದೆ ಅಲ್ವಾ, ಅದ್ರದ್ದು ಒಂದು ಡಬ್ಬಿ ಖಾಲಿ ಆಗಿತ್ತಲ್ಲ, ಇದೇ ಗಾಜಿನ ಡಬ್ಬಿನಲ್ಲಿ ಓಪನ್ ಮಾಡಿದೆ ನೋಡಿ. ಇವಾಗ ಈಗ ಜಸ್ಟ್ 2 ನಿಮಿಷನೂ ಆಗಿಲ್ಲ, ತೊಳೆದಿರುವಂತ ಏನು ದ್ರಾಕ್ಷಿಗೆ ಫಸ್ಟ್ ಉಪ್ಪು ಹಾಕಿದೆ. ಇದೇ ಒಂದು ಡಬ್ಬಿಲಿರುವಾಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ತಿನ್ನೋಣ ಅಂತ ಹೇಳಿ. ಆಮೇಲೆ ಅನ್ನಿಸ್ತು ಇಲ್ಲಿ ಹೇಗೂ ಗಾಜಿನ ಡಬ್ಬಿ ಇದೆಯಲ್ಲ, ಇದ್ರಲ್ಲಿ ಹಾಕ್ಬಿಡೋಣ ಅಂತ ಹಾಕಿಟ್ಟೆ. ಉಪ್ಪು ಹಾಕಿರೋ ದ್ರಾಕ್ಷಿ ಇದ್ರಲ್ಲಿ ಹಾಕಿಟ್ಟೆ. ಅದಾದ್ಮೇಲೆ ಜೀರಾ ವಾಟರ್ ಹೇಗೂ ಇದೆಯಲ್ಲ ಒಂದು ಲೋಟ, ಇದನ್ನ ಇದ್ರೊಳಗಡೆನೆ ಹಾಕ್ಬಿಡೋಣ. ಹಾಗೆ ಇದ್ರೆ ನಂಗೆ ಸ್ವಲ್ಪ ಇದು ನೀರು ಅಂದ್ರೆ ಇಡೀ ದಿನಕ್ಕೆ ಇದೇನಾಗಲ್ಲ, ಸ್ವಲ್ಪ ಒಂದು ಐ ಥಿಂಕ್ ಮೇ ಬಿ 3-4 ಅವರ್ಸ್ ಒಳಗಡೆ ಇದು ಖಾಲಿ ಮಾಡ್ತೀನಿ. ಸೊ ಬೆಳಕು ಸರಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಜೀರಾ ವಾಟರ್ ಹಾಕಿ ಇಟ್ಟೆ. ಇವಾಗ ನೋಡಿ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಆನ್ ಮಾಡಿದೆ. ಸೊ ಇಲ್ಲಿ ಕಾಣ್ತಾ ಇದೆಯಾ, ಸ್ವಲ್ಪ ಜೀರಾ ವಾಟರ್ದು ಕಲರ್ ನೋಡಿ, ಗೊತ್ತಾಗತ್ತೆ ಇಲ್ಲಿ ನಿಮ್ಗೆ. ಕ್ಲಿಯರ್ ಇಲ್ಲ ವಾಟರ್, ಸ್ವಲ್ಪ ಯೆಲ್ಲೋಯಿಶ್ ಇದೆ, ಜೀರಾ ವಾಟರ್ ಇದು. ಸೊ ಇದಕ್ಕೆ ಈ ತರ ದ್ರಾಕ್ಷಿ ಹಾಕಿ ಇಟ್ಟಿದ್ದೀನಿ. ಆಕ್ಚುಲಿ ಮನೆಯಲ್ಲೇ ವೈನ್ ಕೂಡ, ಇದು ಗ್ರೇಪ್ ವೈನ್ ಕೂಡ ಮಾಡ್ಬೋದು. ಅದು ನೋಡೋಣ, ಆದಾಗ ಯಾವಾಗ್ಲಾದ್ರು ಮಾಡ್ತೀನಿ. ನಾನು ರೀಸೆಂಟ್ ಆಗಿ ಶಾರ್ಟ್ ವಿಡಿಯೋ ನೋಡಿದ್ದೆ, ನಂಗೂ ಅನ್ಸುತ್ತೆ ಮಾಡ್ಬೇಕು ಅಂತ. ಬಟ್ ಒಳ್ಳೇದು ಆಯ್ತಾ ಆಕ್ಚುಲಿ. ಬಟ್ ಈಗ ಅದಕ್ಕೆಲ್ಲ ಟೈಮ್ ಎಲ್ಲಿದೆ. ಇವಾಗ ಇರೋದನ್ನ ಸುಮ್ಮನೆ ಸ್ವಲ್ಪ ಹೊತ್ತು ಹಿಂಗಿಟ್ಟು ಇವತ್ತು ಒಳಗಡೆ ಇದನ್ನ ಖಾಲಿ ಮಾಡ್ಕೊಳ್ಳೋದು, ಸಂಜೆ ಒಳಗೆ ಅಷ್ಟೇನೆ. ನೀರ್ ಕುಡಿತಾ ಇದು ಗ್ರೇಪ್ಸ್ ಎಲ್ಲ ನೀರ್ ಬಿಟ್ಕೊಳುತ್ತೆ, ಜೀರಾ ವಾಟರ್ ಮಿಕ್ಸ್ ಆಗಿದೆ, ಒಳ್ಳೇದು ಬಿಸಿಲಿಗೆ. ನೋಡಿ ಎಷ್ಟು ಬಿಸಿಲು ಶುರು ಆಗ್ತಿದೆ, ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲು ಶುರು ಆಗ್ತಾ ಇದೆ. ಸೊ ಇದನ್ನ ಕುಡಿತಾ ಹಾಗೆ ಗ್ರೇಪ್ಸ್ ತಿನ್ನುವಂಥದ್ದು ಇಮ್ಯುನಿಟಿಗೂ ಕೂಡ ತುಂಬಾ ಒಳ್ಳೇದು. ಸಿಟ್ರಸ್ ಫ್ರೂಟ್ಸ್ ಅಲ್ವಾ, ಅಂದ್ರೆ ಸಿ ವಿಟಮಿನ್ ಜಾಸ್ತಿ ಇರುತ್ತೆ ಇದ್ರಲ್ಲಿ, ದ್ರಾಕ್ಷಿಲಿ. ಸೊ ಈ ತರ ನಾನು ಆದಷ್ಟು ಬೇಗ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಳ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಈಗ ಒಂದ್ ಸ್ವಲ್ಪ ಸುಮಾರು 1-2-3 ವಿಡಿಯೋ ಇದೆ ಹಳೇದು, ಅಂದ್ರೆ ಅದು ಹಾಕಿ ಸ್ವಲ್ಪ ಕ್ಲಿಯರೆನ್ಸ್ ಮಾಡಿ. ಅಂದ್ರೆ ಇನ್ನೂ ಹಳೇದ್ ಬೇಕಾದಷ್ಟಿದೆ, 1 ತಿಂಗಳ ವಿಡಿಯೋ, 1-1.5 ತಿಂಗಳಷ್ಟು ವಿಡಿಯೋಗಳು ಸುಮಾರು ಇದಾವೆ. ನೋಡೋಣ ಅದಾಗ ಹಾಕೋದು. ಇವಾಗ ಸದ್ಯಕ್ಕೆ ಲೇಟೆಸ್ಟ್ 1-2 ವಿಡಿಯೋ ಹಾಕಿ ಅದಾದ್ಮೇಲೆ ಹೆಲ್ತ್ ರಿಲೇಟೆಡ್ ಶುರು ಮಾಡ್ಬೇಕು. ನನ್ನನ್ನು ನಾನು ಕಾಪಾಡ್ಕೋಬೇಕಲ್ಲ, ಅದಕ್ಕೆ ಲೇಟ್ ಆಗುತ್ತೆ. ಒಂದೇ ಸಮ ಮಾಡ್ತಾ ಇದ್ರು ಕೂಡ ಹೆಲ್ತ್ ಕೆಡುತ್ತೆ. ರೆಸ್ಟ್ ಮಾಡಿ ಮಾಡ್ಬೇಕು. ಲೆಟ್ಸ್ ಕೀಪ್ ಗೋಯಿಂಗ್. ಲವ್ ಯು ಆಲ್. ಟೇಕ್ ಕೇರ್ ಗೈಸ್. ಬಾಳೆಹಣ್ಣಿದೆ, ತಿನ್ಬಿಟ್ಟು ಕೆಲಸಗಳು ಮಾಡ್ಕೊಳ್ಳೋಣ ಅಂತೇಳಿ ಫೋನ್ ಸ್ವಲ್ಪ ಚಾರ್ಜ್ ಹಾಕೋಣ. ಇವತ್ತು ಫುಲ್ ಕರೆಂಟ್ ಹೋಗ್ಬಿಟ್ರೆ ಕಷ್ಟ. ಹಸುವಾಗ್ತಾ ಇದೆ. ಇದೊಂದು ಬಾಳೆಹಣ್ಣು ತಿಂದು ಕೆಲಸಗಳು ಮಾಡ್ಕೋತೀನಿ. ಚಾರ್ಜ್ ಹಾಕಿರ್ತೀನಿ. ಅಷ್ಟವರೆಗೂ 64% ಇದೆ. ಕರೆಂಟ್ ಹೋಗ್ತಿದ್ರೆ ಸಾಕು, ಕೆಲಸ ಎಲ್ಲ ಸಾಗಲ್ಲ ಇಲ್ಲಾಂದ್ರೆ. ಟೇಕ್ ಕೇರ್ ಗೈಸ್.